ನಮಸ್ಕಾರ. ಇವತ್ತು ಆ, ಹೆಸರು ಬದಲಾವಣೆ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಹೊರಟಿದ್ದೀನಿ. ಬಹಳ ಜನ ಕೇಳ್ತಾ 2-3 ವಿಡಿಯೋ ಮಾಡಿದ್ದೆ ನಾನು. ಆದರೂ ಜನಗಳಲ್ಲಿ ತುಂಬ ಒಂದು ಅನುಮಾನ, ಅಸ್ಪಷ್ಟತೆ ಕಾಣ್ತಾ ಇದೆ. ಆದ್ದರಿಂದ ಯಾಕೆ ಮಾಡಬಾರ್ದು ವಿವರವಾಗಿ ಅಂತ ಅಂದ್ಕೊಂಡು ಕೂತಿದ್ದೀನಿ. ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನಾನು ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ಗಳಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಈಗ ಹೆಸರು ಬದಲಾವಣೆ ನಾವು ಮಾಡ್ಕೋಬೋದೇ? ಮಾಡ್ಕೋಬೋದು. ಈಗ ಹೈಕೋರ್ಟ್ ಹೇಳಿಬಿಟ್ಟಿದೆ, ನಮ್ಮ ಹೈಕೋರ್ಟೆ, ಹೆಸರು ನಾವು ಯಾವುದೇ ಹೆಸರನ್ನ ಇಟ್ಕೊಳ್ತಕ್ಕಂಥದ್ದು ನಮ್ಮ ಮೂಲಭೂತ ಹಕ್ಕು. ಅದೇ ರೀತಿ ಹೆಸರು ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಮೂಲಭೂತ ಹಕ್ಕು. ಅದಕ್ಕೆ ಯಾರೂ ಅಡ್ಡಿ ಬರೋಕ್ಕಾಗಲ್ಲ. ಆಯಿತಾ? ಒಂದು. ಎರಡನೇದಾಗಿ, ಈ ಹೆಸರು ಬದಲಾವಣೆಗೆ ಏನಾದರೂ ಕಾನೂನು ಇದೆಯಾ ನಮ್ಮ ದೇಶದಲ್ಲಿ? ಇಲ್ಲ. ಚೇಂಜ್ ಆಫ್ ನೇಮಿಗೆ ಯಾವುದೇ ಕಾನೂನಿಲ್ಲ. ಇದುವರೆಗೂ ಏನು ಕೋರ್ಟ್ ತೀರ್ಪುಗಳಿದೆ, ಮತ್ತು ನಾವು ಸಾಂಪ್ರದಾಯಿಕವಾಗಿ ಏನು ಮಾಡ್ಕೊಂಬಂದೀವಿ ಅದನ್ನು ರೆಕಗ್ನೈಸ್ ಮಾಡಿದಾವಲ್ಲ, ಮಾನ್ಯತೆ ಮಾಡಿದಾವಲ್ಲ ಸಂಸ್ಥೆಗಳು, ಅದರ ಆಧಾರದ ಮೇಲೆ ಹೆಸರು ಬದಲಾವಣೆ ಆಗ್ತಾಯಿದೆ. ಈಗ ಹೆಸರು ಬದಲಾವಣೆ ಅನ್ನೋ ಪ್ರಶ್ನೆ ಬಂದಾಗ ಮೊದಲು ಬರ್ತಕ್ಕಂಥದ್ದು, ಓದಿರ್ತಕ್ಕಂಥವ್ರು ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ, ಓದದೇ ಇರುವವರು, ಏನನ್ನೂ ಓದದೇ ಇರೋರು, ಅಥವಾ ಸ್ಕೂಲು ಕಾಲೇಜ್ ಏನು ಎಂಟ್ರಿ ಬೇಡ ಅನ್ನೋರು ಯಾವ ಥರ ಅಂತ ಮೊದಲು ಓದಿರೋರ ಬಗ್ಗೆ ಮಾತಾಡ್ತೀನಿ ನಾನು. ಈಗ ನೀವು ಏನೋ ಒಂದು ಅಷ್ಟು ಓದಿದ್ದೀರ, SLC ಓದಿದ್ದೀರಾ, PUC ಓದಿದ್ದೀರಾ, ಡಿಗ್ರಿ ಓದಿದ್ದೀರಾ, ನಿಮ್ಮ ಆಧಾರ್ ಕಾರ್ಡಲ್ಲಿ ಚೇಂಜ್ ಮಾಡ್ಕೊಂಡಿದ್ದೀರಾ. ಆದರೆ ಒಂದು ತಿಳ್ಕೊಳ್ಳಿ, ನಿಮ್ಮ ಈ ಶಾಲಾ ಕಾಲೇಜುಗಳ ಸರ್ಟಿಫಿಕೇಟು ರಿಜಿಸ್ಟ್ರಲ್ಲಿ ಏನಿದೆ ಹೆಸರು, ಅದಕ್ಕೆ ತಕ್ಕನಾಗಿ ಈ ಆಧಾರ್ ಕಾರ್ಡಲ್ಲೂ ಹೆಸರಿರಬೇಕು. ಯಾಕಂದರೆ ಅಲ್ಲೊಂಥರ ಇಲ್ಲೊಂಥರ ನೀವು ಇಟ್ಕೋಬಾರ್ದು. ಭಾಳ ಜನ ಮಾಡ್ಕೊಳ್ತಾರೆ, ತಕ್ಷಣಕ್ಕೆ ಏನೋ ಒಂದು ಅನುಕೂಲಕ್ಕೆ ಅಂತೇಳಿ ಮಾಡ್ಕೊಂಬಿಡ್ತಾರೆ, ಆಮೇಲೆ ಕಷ್ಟಕ್ಕೆ ಸಿಗಾಕ್ಕೊಳ್ತಾರೆ. ಎಸ್ಪೆಷಲಿ ಈ ಮದುವೆಗೆ ಹೋಗ್ತಾರಲ್ಲ ಹೆಣ್ಮಕ್ಳು, ಅವ್ರೇನು ಮಾಡ್ತಾರೆ, ಗಂಡನ ಮನೆಗೆ ಹೋಗಿ ಚೇಂಜ್ ಮಾಡ್ಕೊಂಬಿಡ್ತಾರೆ. ಚೇಂಜ್ ಮಾಡಿಕೊಂಡು ಆಧಾರ್ ಕಾರ್ಡಲ್ಲಿ ಬದಲಾವಣೆ ಮಾಡ್ಕೊಂಬಿಡ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಮುಂದೆ ತೊಂದರೆ ಆಗುತ್ತೆ ಅಂತ. ಈ ಕೆಲಸಕ್ಕೆ ಅಪ್ಲೈ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಅವಾಗ ಏನು ಮಾಡ್ತಾರೆ, ಆ ಸ್ಕೂಲ್ ಸರ್ಟಿಫಿಕೇಟ್ ಅಲ್ಲ, ಸ್ಕೂಲ್ ಸರ್ಟಿಫಿಕೇಟ್ಗೂ ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿರ್ತಕ್ಕಂಥ ಹೆಸರಿಗೂ ತಾಳಮೇಳ ಆಗಲ್ಲ. ಅವಾಗ ಕಷ್ಟಪಡ್ತಾರೆ. ಬೇಡ, ನೀವು ಮಾಡ್ಕೊಳ್ಳೋದಿದ್ರೆ ಕಾನೂನು ಪ್ರಕಾರವಾಗಿ ಒಂದೇ ಸಲ ಮಾಡ್ಕೊಂಬಿಡಿ. ಆಯಿತಾ? ನಾನು ಹೇಳ್ತೀನಿ ಕೇಳಿ. ಈಗ ನೀವು ಓದಿದ್ದೀರಪ್ಪ, ಬದಲಾವಣೆ ಆಗಬೇಕು. ನೀವೇನು ಮಾಡಬೇಕು ಅಂದರೆ, ಒಂದು, ನೀವು ಓದಿರ್ತಕ್ಕಂಥ ಶಾಲೆ ಮತ್ತು SLC ಬೋರ್ಡು, PUC ಬೋರ್ಡು, ಯೂನಿವರ್ಸಿಟಿ ಎಲ್ಲೆಲ್ಲಿಗೋ ಅಲ್ಲಿಗೆ ನೀವು ಒಂದು ಪ್ರಮಾಣ ಪತ್ರ ಮಾಡಿ. ಒಂದು ಕಾಮನ್ನಾಗಿ ಒಂದು ಪ್ರಮಾಣ ಪತ್ರ, ಇಂಥ ಇದುವರೆಗೂ ನನ್ನ ಹೆಸರು ಈ ಥರ ಇತ್ತು, ಇನ್ಷಿಯಲ್ ಈ ಥರ ಇತ್ತು, ಈ ಥರ ಬದಲಾವಣೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನೋಟ್ರಿ ಮುಂದೆ ಪ್ರಮಾಣ ಪತ್ರ ಮಾಡಿಸಿ ಅದರ ಕಾಪಿನ ಎಲ್ಲ ಸಂಸ್ಥೆಗಳಿಗೂ ಕೊಡಿ. ಜೊತೆಗೆ ಒಂದು ಲೆಟರ್ ಕೊಡಿ. ಏನಂತ, ನಾನು ಇಂಥ ತಾರೀಕಲ್ಲಿ ನಿಮ್ಮ ಶಾಲೆಯಲ್ಲಿ ಓದಿದ್ದೆ, ಸ್ಕೂಲಲ್ಲಿ ಓದಿದ್ದೆ, SLCಲಿ ಪರೀಕ್ಷೆ ಕಟ್ಟಿ ಪಾಸಾಗಿದ್ದೀನಿ, PUC ಮಾಡಿದ್ದೀನಿ, ಡಿಗ್ರಿ ಮಾಡಿದ್ದೀನಿ, ಆಗ ನನ್ನ ಹೆಸರು ಈ ಥರ ಇತ್ತು, ಈಗ ನಾನು ಇಂಥ ತಾರೀಕಿನ ಪ್ರಮಾಣ ಪತ್ರದ ಮೂಲಕ ಇಂಥ ತಾರೀಕಲ್ಲಿ ಹೆಸರು ಬದಲಾವಣೆ ಮಾಡ್ಕೊಂಡಿದ್ದೀನಿ. ಆ ಥರ ಈ ಎಲ್ಲ ರೆಕಾರ್ಡ್ಗಳಲ್ಲಿ, ಮಾರ್ಕ್ಸ್ ಕಾರ್ಡಲ್ಲಿ ಮತ್ತು ರಿಜಿಸ್ಟರ್ ಎಕ್ಸ್ಟ್ರಾಕ್ಟಲ್ಲಿ ಈ ಹೆಸರನ್ನ ಬದಲಾವಣೆ ಮಾಡಿಕೊಡಿ ನನಗೆ ಅಂತ. ಗೊತ್ತಾಯ್ತಾ? ಆಗ ಅವ್ರು ಮಾಡಲ್ಲ. ಒಂದು 15 ದಿವಸ, ಒಂದು ತಿಂಗಳು ಕಾದ್ಬಿಟ್ಟು ನಿಮ್ಗೆ ಮತ್ತೆ 2 ಆಪ್ಷನ್ನು. ಒಂದು, ಸಿವಿಲ್ ಕೋರ್ಟ್ಗೆ ಹಾಕ್ಬೋದು. ಸಿವಿಲ್ ಕೋರ್ಟ್ಗೆ ಹಾಕಿ ಸ್ವಲ್ಪ ಲೇಟ್ ಆಗುತ್ತೆ, ಡಿಕ್ರಿ ಆಗಿ ಬರ್ತಕ್ಕಂಥದ್ದು. ಮತ್ತು ಇಲ್ಲ, ಹೈಕೋರ್ಟಿಗೆ ಒಂದು ರಿಟ್ ಪಿಟಿಷನ್ ಹಾಕ್ತಕ್ಕಂಥದ್ದು. ರಿಟ್ ಪಿಟಿಷನ್ ಹಾಕಿದ್ರೆ 5-6 ತಿಂಗಳಲ್ಲಿ ಬೇಗ ಆಗೋಗ್ಬಿಡುತ್ತೆ ನಿಮಗೆ. ಅದನ್ನು ಯೋಚನೆ ಮಾಡ್ಬೋದು ನೀವು. ಆದರೆ ಒಂದಂತೂ ಜ್ಞಾಪಕ ಇರಲಿ, ನೀವು ಎಲ್ಲೆಲ್ಲಿ ಬದಲಾವಣೆ ಆಗಬೇಕು ಅಂತೀರಾ, ಈಗ SLC ಬೋರ್ಡು, ಶಾಲೆ, PUC ಬೋರ್ಡು, ಯೂನಿವರ್ಸಿಟಿ ಎಲ್ಲೆಲ್ಲಿ ಆಗಬೇಕು, ಮತ್ತು ಆಧಾರ್ ಸೆಂಟ್ರು, ಆಧಾರ್ ಅಥಾರಿಟಿ, ಅವ್ರನ್ನೆಲ್ಲ ಆ ಕೇಸ್ಗಳಲ್ಲಿ ಪಾರ್ಟಿ ಮಾಡಬೇಕು. ಕೆಲವರು ಪಾರ್ಟಿನೇ ಮಾಡಲ್ಲಪ್ಪ, ಪಾರ್ಟಿನೇ ಮಾಡೋದು ಹೆಂಗೆ ಬದಲಾವಣೆ ಮಾಡ್ತಾರೋ? ಒಂದು ವೇಳೆ ಆ ಪ್ರಕಾರ ಮಾಡಿದವ್ರು ನೀವು ಕಂಟೆಂಪ್ಟ್ಗಾರ ಹಾಕ್ಬೋದಾ, ಮಾಡಿಕೊಡ್ತಾ ಇಲ್ಲ ಇವರು ಅಂತ ಹೇಳಿ. ಆದ್ದರಿಂದ ಎಲ್ಲೆಲ್ಲಿ ಬದಲಾವಣೆ ಆಗಬೇಕೋ, ಗೊತ್ತಾಯ್ತಾ, ಅವ್ರನ್ನೆಲ್ಲ ನೀವು ಕೇಸಲ್ಲಿ ಪಾರ್ಟಿ ಮಾಡಬೇಕು. ಪಾರ್ಟಿ ಮಾಡಿ ಜಡ್ಮೆಂಟ್ ತೊಗೊಳ್ಳಿ, ಬದಲಾವಣೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳೋದು ಬೇಡ. ಗೊತ್ತಾಯ್ತಾ? ಒಂದು, ಓದದೇ ಇರೋರಪ್ಪ, ನೀವು ಓದೇ ಇಲ್ಲ, ಏನೋ ಒಂದು ಹೆಸರು ಕೊಟ್ಟು ಇದು ಮಾಡಿಬಿಟ್ಟಿದ್ದೀರ, ಏನೋ ಆಧಾರ್ ಕಾರ್ಡಲ್ಲಿ ಸಿದ್ದಪ್ಪ ಅಂತ ಬರ್ಸ್ಬಿಟ್ಟಿದ್ದೀರ ಅಂತ ಇಟ್ಕೊಳ್ಳಿ. ಹಿಂದೆ ನಿಮ್ಮ ಶಾಲೆ ಕಾಲೇಜ್ ಏನು ಓದೇ ಇಲ್ಲ, ವಿದ್ಯಾರ್ಥಿನೇ ಇಲ್ಲ, ನಿಮಗೆ ಶಾಲೆಗೆ ಹೋದೋರೇ ಅಲ್ಲ, ನೀವು ಬರ್ಸ್ಬಿಟ್ಟಿದ್ದೀರಪ್ಪ. ಈಗ ಮತ್ತೆ ಅದನ್ನು ಏನೋ ಎಲ್ಲಿ ಯಾವುದೋ ದಾಖಲೆಯಲ್ಲಿ ಈ ಥರ ಹೆಸರಿದೆ ನನ್ನ ಹೆಸರು ಅಂತೇಳಿ ಬದಲಾವಣೆ ಮಾಡ್ಕೋಬೇಕು ಅಂತ ಹೋದರೆ ಅವ್ರು ಮಾಡ್ತಾರಾ? 3 ಸಲ ಮಾಡ್ತಾರೆ. ಮಾಡಿದರೆ ಆಯಿತು, 3 ಸಲ ತಪ್ಪುಗಳನ್ನು ತಿಂತಾರೆ. ಇಲ್ದವ್ರು ಏನು ಮಾಡಬೇಕಾಗತ್ತೆ, ನೀವು ಗೆಜೆಟ್ ನೋಟಿಫಿಕೇಷನ್ ಚೇಂಜ್ ಮಾಡ್ಕೋಬೇಕು. ಗೆಜೆಟ್ ನೋಟಿಫಿಕೇಷನಲ್ಲಿ. ಗೊತ್ತಾಯ್ತಾ? ಯಾಕಂದರೆ ಈ ಸ್ಟೇಟ್ ಗೆಜೆಟ್ಟು ರಾಜ್ಯ ಪತ್ರ ಅಂತ ಒಂದಿದೆ, ಕೇಂದ್ರ ಪತ್ರ ಅಂತಿದೆ. ಸೆಂಟ್ರಲ್ ಗೆಜೆಟ್ಟು, ಸ್ಟೇಟ್ ಗೆಜೆಟ್ಟು. ಯಾವುದಾರ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅಲ್ಲಿ ಏನೇನು ಡಾಕ್ಯುಮೆಂಟ್ ಹಾಕಬೇಕು ಅಂತ ತಿಳ್ಕೊಂಡು, ಎಷ್ಟು ಹಣ ಕಟ್ಟಬೇಕು ಆನ್ಲೈನ್ಲೇ ಕಟ್ಟಿ ನೀವು ಮಾಡಿಕೊಂಡ್ರೆ ಅಲ್ಲಿ ಗೆಜೆಟಲ್ಲಿ ಆಗುತ್ತೆ. ಅದ್ರ ಕಾಪಿ ತೊಗೊಂಬಂದು ಕೊಟ್ಟರೆ ಇವ್ರು ಮಾಡಿಕೊಡ್ತಾರೆ. ಯಾರು? ಆಧಾರ್ ಕಾರ್ಡ್ನವ್ರು ಮಾಡಿಕೊಡ್ತಾರೆ. ಒಂದು ತಿಳ್ಕೊಳ್ಳಿ,
ಆಧಾರ್ ಕಾರ್ಡಲ್ಲಿ ಬದಲಾವಣೆ ಆಗ್ಬಿಡ್ತು ನನ್ನ ಹೆಸರು ಅಂದರೆ ಗೆದ್ದುಬಿಟ್ಟೆ ನಾನು, ಎಲ್ಲ ಥರದಲ್ಲೂ ಸರಿಯಾಗ್ಬಿಡ್ತು ಅಂತ ತಿಳ್ಕೊಬೇಡಿ. ಆಧಾರ್ ಕಾರ್ಡಲ್ಲಿ ನಿಮ್ಮ ವಿದ್ಯಾರ್ಹತೆಯ ಬೇರೆ ಬೇರೆ ಸರ್ಟಿಫಿಕೇಟ್ಗಳಲ್ಲೂ ಬದಲಾವಣೆ ಆದರೆ ಆಗ ಮಾತ್ರ ನೀವು ಪರಿಪೂರ್ಣವಾಗಿ ನಿಮ್ಮ ಹೆಸರು ಬದಲಾವಣೆ ಆಗಿದೆ ಅಂತ ತಿಳ್ಕೊಬೇಕಾಗತ್ತೆ. ಇಲ್ಲದೆ ಹೋದರೆ ಬದಲಾವಣೆ ಆಗಲ್ಲ, ತೊಂದರೆ ಆಗುತ್ತೆ. ಯಾವುದೋ ಒಂದು ಆಸ್ತಿ ಪಡೆಯೋಕ್ಕೋಸ್ಕರ ಈ ಥರ ಹೆಸರಿದೆ ಅಂಥೇಳಿ ಆಧಾರ್ ಕಾರ್ಡಲ್ಲಿ ತಕ್ಷಣಕ್ಕೆ ಒಂದು ಚೇಂಜ್ ಮಾಡ್ಕೊಂಡ್ಬಿಡೋದು, ಆ ನಂತರದಲ್ಲಿ ಸಿಗಾಕ್ಕೊಳ್ಳೋದು ಅಂದರೆ ಎಲ್ಲ ಕೆಲಸಕ್ಕೆ ಅಪ್ಲೈ ಮಾಡಕ್ಕೆ ಕೊಡ್ತೀರಪ್ಪ, ಅವಾಗ ಗೌರ್ಮೆಂಟ್ ನೌಕರಿ. ಅವಾಗ ಈ ಆಧಾರ್ ಕಾರ್ಡಲ್ಲಿ ಒಂಥರ ಇರುತ್ತೆ, ನಿಮ್ಗೆ ಸ್ಕೂಲ್ ಸರ್ಟಿಫಿಕೇಟಲ್ಲಿ ಒಂಥರ ಇರುತ್ತೆ. ಅವಾಗ ಏನು ಮಾಡ್ತೀರಾ? ಕಷ್ಟ ಆಗತ್ತೆ. ಆದ್ದರಿಂದ ನಾ ಹೇಳ್ತಕ್ಕಂಥದ್ದು ಏನಂದರೆ, ಎರಡರಲ್ಲೂ ಸಮನ ತಾಳ ಮೇಳ ಆಗ್ತಕ್ಕಂಥ, ಅಂದರೆ ಇದರಲ್ಲಿ ಏನಿದೆ ಹೆಸರು ಅದೇ ಥರ ಅಲ್ಲಿರಬೇಕು, ಅದರಲ್ಲಿ ಇರ್ತಕ್ಕಂಥ ಹೆಸರು ಇಲ್ಲಿರಬೇಕು, ಮತ್ತು ಇನ್ಷಿಯಲ್ ಕೂಡ ಇರಬೇಕು. ಈ ರೀತಿ ನೀವು ಬದಲಾವಣೆ ಮಾಡಿಕೊಂಡ ಪಕ್ಷದಲ್ಲಿ ನಿಮ್ಮ ಬದಲಾವಣೆಗೆ ಒಂದು ಅರ್ಥ ಬರುತ್ತೆ, ಕಾನೂನಿನ ಮಾನ್ಯತೆ ಬರುತ್ತೆ, ಸಿಂಧುತ್ವ ಬರುತ್ತೆ, ನೀವು ಅದು ಎಲ್ಲಿ ಬೇಕಾದ್ರೂ ಉಪಯೋಗಿಸ್ಬೋದು. ಆದರೆ ಒಂದೊಂದು ಡಾಕ್ಯುಮೆಂಟನ್ನು ಒಂದೊಂದು ಸಲ ಚೇಂಜ್ ಮಾಡ್ಕೊಳ್ತಾ ಹೋಗೋದು, ಬೇಕಾದಾಗ ಆಧಾರ್ ಕಾರ್ಡ್ ಮಾಡಿಸೋದು, ಇಲ್ಲ ಸರಿ ಇಲ್ಲ ಅಂತ ಇನ್ನೊಂದು ಸಲ ಮಾಡೋದು, ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ದಯವಿಟ್ಟು ತೊಂದರೆ ಆಗುತ್ತೆ. ನಾಳೆ ಇನ್ನೂ ಸ್ಟ್ರಿಕ್ಟ್ ಕಾನೂನುಗಳು ಬರೋ ಚಾನ್ಸಸ್ ಇದೆ, ಗೊತ್ತಾಯ್ತಾ? ಅದರಿಂದ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಬದಲಾವಣೆ ಆಗಬೇಕಾ? ನಿಮ್ಮ ಶಾಲಾ ಕಾಲೇಜಿನಿಂದ ಹಿಡಿದು ಗೊತ್ತಾಯ್ತು ಎಲ್ಲಿ ತನಕ ಓದಿದಿರೋ ಅಲ್ಲಿ ತನಕ ಎಲ್ಲ ನಿಮ್ಮ ವಿದ್ಯಾಸಂಸ್ಥೆಗಳಲ್ಲಿ ರಿಜಿಸ್ಟರ್ಗಳಲ್ಲಿ ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಆಗಬೇಕು. ತದನಂತರದಲ್ಲಿ ಮತ್ತೆ ಅದು ಆಧಾರ್ ಕಾರ್ಡಲ್ಲಿ ಆಗಬೇಕು. ಅದರ ಆಧಾರದ ಮೇಲೆ ನೀವು ವೋಟರ್ ಐ ಡಿನೂ ಮಾಡ್ಕೊಳ್ತೀರ ಅಲ್ವಾ? ಅದೇ ರೀತಿ ಮಾಡ್ಕೋಬೇಕಾಗುತ್ತೆ. ಓದದೇ ಇದ್ದವ್ರಿಗೆ ನಾನು ಹೇಳಿದ್ದೀನಿ ಏನು ಮಾಡ್ಕೋಬೇಕು ಅಂತ. ಒಂದೇ ಸಲ ಮಾಡ್ಕೋಬೇಕು, ಅದು ಕರೆಕ್ಟಾಗಿ ಮಾಡ್ಕೋಬೇಕು. ಆಗದೆ ಹೋದ್ರೆ ಇನ್ನೊಂದು ಸಲ ಬೇಕಾದ್ರೆ ಮಾಡ್ಕೋಬೇಕಾಗತ್ತೆ. ಆದರೆ ಗೆಜೆಟ್ ನೋಟಿಫಿಕೇಶನ್ ಮಾಡ್ಕೋಬೇಕು. ಇವ್ರಿಗೆ ಕೇಳಕ್ಕೋಬೇಡಿ, ಯಾರುಗಳು ಮಾಡೋ ಕೆಲಸ ಅಲ್ಲ ಅದು. ಗೆಜೆಟ್ ನೋಟಿಫಿಕೇಶನ್ನು ನೀವೇ ಮಾಡ್ಕೋಬೋದು, ಅಥವಾ ಯಾರ ಮಕ್ಕಳು ಕಂಪ್ಯೂಟರ್ ಸ್ವಲ್ಪ ಆಪ್ರೇಷನ್ ಎಲ್ಲ ಗೊತ್ತಿರೋರಿಗೆ ಕೊಟ್ಟರೆ ಅವರು ಮಾಡಿಕೊಡ್ತಾರೆ, ಮಾಡಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅದು ಲಾಯರ್ ಹಿಂದೆ ಬೀಳತಕ್ಕಂಥ ಅವಶ್ಯಕತೆ ಇಲ್ಲ. ಭಾಳ ಜನ ಲಾಯರ್ಗಳಿಗೆ ಗೊತ್ತಿರೋದಿಲ್ಲ ಪಾಪ, ಅವ್ರು ಓದಿರೋಲ್ಲ, ಆ ಒಂದು ನಿಟ್ಟಿನಲ್ಲಿ ನೋಡ್ಕೊಂಡಿರಲ್ಲ. ಅದರಿಂದ ಅವ್ರಿಗೂ ನೀವು ತಲೆ ಕೆಡ್ಸ್ಕೊಂಡಾಗುತ್ತೆ, ಬೇಡ. ಆದ್ದರಿಂದ ಈ ರೀತಿಯಲ್ಲಿ ನಾನು ಹೇಳಿದ ರೀತಿಯಲ್ಲಿ ಹೈಕೋರ್ಟ್ಗೆ ಹೋಗಿ ಅಥವಾ ಸಿವಿಲ್ ಕೋರ್ಟ್ಗೆ ಹೋಗಿ ಡಿಗ್ರಿ ಪಡೆದು ಆ ಪ್ರಕಾರವಾಗಿ ಹೆಸರು ಬದಲಾವಣೆ ಮಾಡಿಕೊಡಿ. ಇಲ್ಲ ಹಿಂದೇನೂ ಓದಿಲ್ಲ ಅಂತಾದರೆ ನೀವು ಎಲ್ಲಿ ಈ ಗೆಜೆಟ್ ನೋಟಿಫಿಕೇಶನ್ ಮಾಡಿಕೊಂಡು ಆನ್ಲೈನಲ್ಲಿ ಆ ಪ್ರಕಾರ ಹೆಸರು ಬದಲಾವಣೆ ಮಾಡ್ಕೋಬಹುದು. ಈ ರೀತಿಯಲ್ಲಿ ನೀವು ಹೆಸರು ಬದಲಾವಣೆ ಮಾಡಿಕೊಂಡು ತಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸ್ಕೋಬಹುದು ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.